ಹಿಂದೂ ಸಂಪ್ರದಾಯದಲ್ಲಿ ವಾರದ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಪ್ರತಿದಿನವೂ ಒಂದು ಗ್ರಹ ಮತ್ತು ಒಂದು ದೇವತೆಗೆ ಸಂಬಂಧಿಸಿದೆ ಎಂದು ನಂಬಲಾಗುತ್ತದೆ. ಅನೇಕರು ಆ ದಿನಕ್ಕೆ ಸಂಬಂಧಿಸಿದ ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ, ಉಪವಾಸ ಮಾಡುತ್ತಾರೆ ಮತ್ತು ಸತ್ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ. ಈ ಆಚರಣೆಗಳು ಭಕ್ತಿ, ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಲು ಸಹಾಯಕವಾಗಬಹುದು. ವಿವಿಧ ಪ್ರದೇಶಗಳು ಮತ್ತು ಸಂಪ್ರದಾಯಗಳಲ್ಲಿ ಆಚರಣೆಗಳಲ್ಲಿ ವ್ಯತ್ಯಾಸಗಳಿರಬಹುದು. 1. ಭಾನುವಾರ, ಸೂರ್ಯದೇವರ ದಿನ. ಭಾನುವಾರವನ್ನು ಸೂರ್ಯನಾರಾಯಣನಿಗೆ ಸಮರ್ಪಿತ ದಿನವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಶಕ್ತಿ, ಆರೋಗ್ಯ ಮತ್ತು ಜೀವದಾತನ ಸಂಕೇತ. ಬೆಳಗ್ಗೆ ಉದಯಿಸುವ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯ ಮಂತ್ರವನ್ನು ಪಠಿಸುವುದು ಅನೇಕರು ಅನುಸರಿಸುವ ಪದ್ಧತಿಯಾಗಿದೆ. ಈ ದಿನ ಸೂರ್ಯ ನಮಸ್ಕಾರ ಮಾಡುವುದು, ಹಿರಿಯರನ್ನು ಗೌರವಿಸುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವ ಸಂಕಲ್ಪ ಮಾಡುವುದು ಉತ್ತಮ ಅಭ್ಯಾಸವಾಗಬಹುದು. 2. ಸೋಮವಾರ, ಶಿವನ ಆರಾಧನೆಯ ದಿನ. ಸೋಮವಾರವು ಪರಮಶಿವನಿಗೆ ಸಮರ್ಪಿತವಾಗಿದೆ. ಈ ದಿನ ಶಿವಲಿಂಗಕ್ಕೆ ಜಲಾಭಿಷೇಕ, ಹಾಲು ಅಥವಾ ಬಿಲ್ವಪತ್ರೆ ಅರ್ಪಿಸಿ ಪೂಜೆ ಮಾಡುವ ಸಂಪ್ರದಾಯ ಅನೇಕ ಕಡೆಗಳಲ್ಲಿ ಕಂಡುಬರುತ್ತದೆ. ಕೆಲವರು ಸೋಮವಾರ ವ್ರತವನ್ನು ಆಚರಿಸುತ್ತಾರೆ. ಶಿವನ ಆರಾಧನೆಯ ಮೂಲಕ ಮನಸ್ಸಿಗೆ ಶಾಂತಿ, ಸಹನೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. 3. ಮಂಗಳವಾರ, ಹನುಮಂತ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದಿನ. ಮಂಗಳವಾರವನ್ನು ಹನುಮಂತನಿಗೆ ಹಾಗೂ ಕೆಲವು ಪ್ರದೇಶಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೂ ಸಮರ್ಪಿತ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನ ಹನುಮಾನ್ ಚಾಲಿಸಾ ಪಠನೆ, ದೇವಾಲಯ ದರ್ಶನ ಮತ್ತು ಸೇವಾ ಕಾರ್ಯಗಳನ್ನು ಮಾಡುವವರು ಇದ್ದಾರೆ. ಧೈರ್ಯ, ಆತ್ಮವಿಶ್ವಾಸ ಮತ್ತು ಶ್ರಮದ ಮಹತ್ವವನ್ನು ನೆನಪಿಸುವ ದಿನವೆಂದು ಇದನ್ನು ಪರಿಗಣಿಸಲಾಗುತ್ತದೆ. 4. ಬುಧವಾರ, ಗಣೇಶನ ದಿನ. ಬುಧವಾರವು ವಿಘ್ನ ನಿವಾರಕ ಶ್ರೀ ಗಣೇಶನಿಗೆ ಸಮರ್ಪಿತವಾಗಿದೆ. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಗಣೇಶನನ್ನು ಸ್ಮರಿಸುವ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಈ ದಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಗಾಗಿ ಪ್ರಾರ್ಥಿಸುವುದು, ಹೊಸ ಕೆಲಸಗಳನ್ನು ಯೋಜಿತವಾಗಿ ಆರಂಭಿಸುವುದು ಮತ್ತು ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದು ಪ್ರಯತ್ನಿಸುವುದು ಒಳ್ಳೆಯ ಅಭ್ಯಾಸವಾಗಿದೆ. 5. ಗುರುವಾರ, ಗುರು ಮತ್ತು ಶ್ರೀ ವಿಷ್ಣುವಿನ ದಿನ. ಗುರುವಾರವನ್ನು ಗುರುಗ್ರಹ, ಶ್ರೀ ವಿಷ್ಣು ಮತ್ತು ಕೆಲವು ಸಂಪ್ರದಾಯಗಳಲ್ಲಿ ಸಾಯಿಬಾಬಾ ಅಥವಾ ಬೃಹಸ್ಪತಿ ದೇವರಿಗೆ ಸಮರ್ಪಿತ ದಿನವೆಂದು ಆಚರಿಸಲಾಗುತ್ತದೆ. ಹಳದಿ ಬಣ್ಣದ ವಸ್ತ್ರ ಧರಿಸುವುದು, ಹಳದಿ ಬಣ್ಣದ ನೈವೇದ್ಯ ಅರ್ಪಿಸುವುದು ಮತ್ತು ಗುರುಗಳನ್ನು ಗೌರವಿಸುವುದು ಈ ದಿನದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಜ್ಞಾನ, ವಿನಯ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವ ಪ್ರೇರಣೆಯನ್ನು ಈ ದಿನ ನೀಡುತ್ತದೆ. 6. ಶುಕ್ರವಾರ, ಮಹಾಲಕ್ಷ್ಮಿ ಮತ್ತು ದುರ್ಗಾದೇವಿಯ ದಿನ. ಶುಕ್ರವಾರವನ್ನು ಮಹಾಲಕ್ಷ್ಮೀ ದೇವಿ ಹಾಗೂ ಕೆಲವು ಕಡೆ ದುರ್ಗಾ ಅಥವಾ ಸಂತೋಷಿ ಮಾತೆಗೆ ಸಮರ್ಪಿತ ದಿನವೆಂದು ಆಚರಿಸಲಾಗುತ್ತದೆ. ಮನೆಯನ್ನು ಸ್ವಚ್ಛವಾಗಿಡುವುದು, ದೀಪ ಹಚ್ಚುವುದು ಮತ್ತು ಭಕ್ತಿಯಿಂದ ಪೂಜೆ ಸಲ್ಲಿಸುವುದು ಸಾಮಾನ್ಯ ಪದ್ಧತಿಗಳಾಗಿವೆ. ಈ ದಿನ ಕುಟುಂಬದಲ್ಲಿ ಪ್ರೀತಿ, ಸೌಹಾರ್ದತೆ, ಕೃತಜ್ಞತೆ ಮತ್ತು ಸತ್ಕಾರ್ಯಗಳಿಗೆ ಆದ್ಯತೆ ನೀಡುವುದು ಮುಖ್ಯ. 7. ಶನಿವಾರ, ಶನಿದೇವರು ಮತ್ತು ಆಂಜನೇಯ ಸ್ವಾಮಿ. ಶನಿವಾರವನ್ನು ಶನಿದೇವರಿಗೆ ಸಮರ್ಪಿತ ದಿನವೆಂದು ಪರಿಗಣಿಸಲಾಗುತ್ತದೆ. ಅನೇಕರು ಈ ದಿನ ಶನಿ ದೇವಾಲಯ ಅಥವಾ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ದಾನ ಮಾಡುವುದು ಮತ್ತು ವಿನಮ್ರತೆಯಿಂದ ಬದುಕುವುದು ಈ ದಿನದ ಉತ್ತಮ ಸಂದೇಶವಾಗಿದೆ. ಶ್ರಮ, ನ್ಯಾಯ, ಪ್ರಾಮಾಣಿಕತೆ ಮತ್ತು ತಾಳ್ಮೆಯ ಮೌಲ್ಯವನ್ನು ಶನಿವಾರ ನೆನಪಿಸುತ್ತದೆ.
ವಾರದ 7 ದಿನಗಳ ಸಂದೇಶ. ವಾರದ ಪ್ರತಿಯೊಂದು ದಿನವೂ ನಮಗೆ ಒಂದೊಂದು ಉತ್ತಮ ಜೀವನ ಮೌಲ್ಯವನ್ನು ಕಲಿಸುತ್ತದೆ. ಭಾನುವಾರ ಆರೋಗ್ಯ ಮತ್ತು ಉತ್ಸಾಹ, ಸೋಮವಾರ ಶಾಂತಿ ಮತ್ತು ಆತ್ಮಚಿಂತನೆ, ಮಂಗಳವಾರ ಧೈರ್ಯ ಮತ್ತು ಪರಿಶ್ರಮ, ಬುಧವಾರ ಜ್ಞಾನ ಮತ್ತು ಬುದ್ಧಿವಂತಿಕೆ, ಗುರುವಾರ ಗುರುಭಕ್ತಿ ಮತ್ತು ಧರ್ಮ, ಶುಕ್ರವಾರ ಕೃತಜ್ಞತೆ, ಕುಟುಂಬ ಮತ್ತು ಸಮೃದ್ಧಿ, ಶನಿವಾರ ನ್ಯಾಯ, ಸೇವೆ ಮತ್ತು ವಿನಯ. ಕೊನೆಯದಾಗಿ ಹೇಳುವುದಾದರೆ, ವಾರದ 7 ದಿನಗಳನ್ನು ಕೇವಲ ದಿನಗಳೆಂದು ನೋಡುವುದಕ್ಕಿಂತ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವ ಅವಕಾಶಗಳೆಂದು ಪರಿಗಣಿಸಬಹುದು. ದೇವರ ಆರಾಧನೆಯ ಜೊತೆಗೆ ಸತ್ಯ, ಪ್ರಾಮಾಣಿಕತೆ, ದಯೆ, ಸೇವಾಭಾವ, ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಹೆಚ್ಚು ಅರ್ಥಪೂರ್ಣವಾಗಬಹುದು. ಸೂಚನೆ: ಈ ಲೇಖನವು ಹಿಂದೂ ಸಂಪ್ರದಾಯಗಳಲ್ಲಿ ಪ್ರಸಿದ್ಧವಾಗಿರುವ ಸಾಮಾನ್ಯ ನಂಬಿಕೆಗಳು ಮತ್ತು ಆಚರಣೆಗಳ ಆಧಾರದ ಮೇಲೆ ಮಾಹಿತಿ ನೀಡುತ್ತದೆ. ವಿವಿಧ ಪ್ರದೇಶಗಳು, ಕುಟುಂಬಗಳು ಮತ್ತು ಪರಂಪರೆಗಳಲ್ಲಿ ಆಚರಣೆಗಳು ಬದಲಾಗಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಉಪಯುಕ್ತ ಕನ್ನಡ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.